ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಆಚಾಸ್ ವ್ಲಾಗ್ ಯೂಟ್ಯೂಬ್ ಚಾನಲ್. ಇದು ನನ್ನ ಫಸ್ಟು ವ್ಲಾಗ್ ಆಗಿರುತ್ತೆ. ತುಂಬ ವ್ಲಾಗ್ಸ್ಗಳು ಮಾಡಿದ್ದೀನಿ, ಬಟ್ ಯಾವುದೂ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಈ ವ್ಲಾಗ್ನ ನಾನು ಏನಾದರೂ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಇಲ್ಲಂತೂ ಹಾಕೊಂಡು ಗುಮ್ತೈತೆ. ಈ ಕಾರ್ ಬೇರೆ ಬ್ಲೂ ಕಲರ್ ಇರೋದಕ್ಕೂ ಸರಿಯಾಗಿ ಗುಮ್ತೈತೆ. ಮುಂದೆಗಡೆ ವಾಟ್ರ್ ಇದೆಯೋ ಚೆಕ್ ಮಾಡಬೇಕು. ಒಳಗಡೆ ಕೈ ಹಾಕಬೇಕಿದು. ಓಹೋ, ಐ ಆಮ್ ನಾಟ್ ಫೈಂಡಿಂಗ್ ಇಟ್. ಇವಾಗ ಸಿಕ್ತು. ಕಾರ್ ಒಳಗಡೆ ಬಂದು ಕುತ್ಕೊಂಡಿದ್ದೀನಿ. ಎ ಸಿ ಎಷ್ಟು ಹಾಕಿದ್ರು ಕೂಲ್ ಆಗ್ತಾಯಿಲ್ಲ. ಬಿಸಿಲು ಹಾಕೊಂಡು ಗುಮ್ತೈತೆ. ನೀರು ಹಿಡಿಬೇಕಷ್ಟೇ ಫುಲ್ಲು. ನಾವು ಬೇರೆ ಕಾರ್ ಶೆಡ್ ಮಾಡಿಸಿಲ್ಲ, ಆಚೆ ಹಾಕಿರ್ತೀವಿ. ಫುಲ್ಲು ಇದೆಲ್ಲ ಇಂಟೀರಿಯರ್ಸ್ ಎಲ್ಲ ಫುಲ್ ಸ್ಟೇರಿಂಗು ಎಲ್ಲ ಹೀಟ್ ಆಗ್ಬಿಟ್ಟೈತೆ. ಯಾವುದೂ ಹಿಡ್ಕೊಳಕ್ಕೆ ಆಯ್ತಲ್ಲ ಅಂದ್ಕೊಳ್ಳಿ. ಸೊ ಅದಕ್ಕೆಲ್ಲ ಒಂದೇ ಆನ್ಸರ್, ಏನು ಮಾಡೋಕ್ಕಾಗಲ್ಲ. ಮುಂದೆಗಡೆ ಹೋಗ್ಬಿಟ್ಟು ಆ ಡ್ರಮ್ಮಲ್ಲಿ ನೀರು ಹಾಕ್ಬೇಕಷ್ಟೇ. ಸೊ ಲೈಟಾಗಿ ನೀರು ಹಾಕೊಂಬಿಟ್ರೆ ಒಂದು ರೇಂಜಿಗೆ ಕೂಲ್ ಡೌನ್ ಆಗುತ್ತೆ. ಪ್ರೆಸೆಂಟ್ ಟೆಂಪ್ರೇಚರ್ 32 ಡಿಗ್ರಿನೇ ಇದೆ. ಎ ಸಿ ನೋಡಿ ಫುಲ್ ಹಾಕಿದ್ದೀನಿ, ಹಂಗೂ ಓಡ್ತಾ ಇಲ್ಲ. ಏನೂ ಮಾಡೋಕ್ಕಾಗಲ್ಲ ಬಿಸಿಲಲ್ಲಿದೆಲ್ಲ. ಗಾಯ್ಸ್, ಇದು ನನ್ನ ರೂಮು ಮೇಲ್ಗಡೆ ಇದೆ. ಕಾಣಿಸ್ತಾ ಇರ್ಬೋದು ಬ್ಯಾಕ್ಗ್ರೌಂಡಲ್ಲಿ. ನನ್ನ ಫೇಸೇ ಕಾಣಿಸ್ತಾ ಇದೆ ಅಂತ ಅಂದ್ಕೊಬೇಡಿ. ಕ್ಯಾಮ್ರಾ ಕ್ಲಿಕ್ ಮಾಡಿ ತೋರಿಸ್ತೀನಿ. ಸೊ ಇದೊಂದು ಶಾರ್ಟ್ ರೂಮ್ ಟೂರ್ ಆಗಿರುತ್ತೆ ನಂದು. ಮೇಲ್ಗಡೆ ನೋಡ್ಬೋದು. ಸ್ವಲ್ಪ ಇದು ಫುಲ್ಲು ಸ್ಟೋರ್ ರೂಮ್ ಥರ ಆಗಿತ್ತು. ಇವಾಗಷ್ಟೇ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ವಿ. ಇಲ್ಲೆಲ್ಲ ಒಂದಷ್ಟು ಮೆಡಲ್ಸ್ಗಳು, ಇಲ್ಲೊಂದಷ್ಟು ಓದ್ಕೊಳ್ಳೋಕ್ಕೆ ಬುಕ್ಗಳು, ಮತ್ತು ಇಲ್ಲೊಂದಷ್ಟು ಹಳೆ ವುಡ್ ವರ್ಕ್ ಮಾಡಿರೋ ಇದೆಲ್ಲ ಇದೆ ನೋಡ್ಬೋದು. ಇನ್ನೂ ಒಂದಷ್ಟು ಇದೆಲ್ಲ ಸೆಗ್ರಿಗೇಟ್ ಮಾಡಬೇಕಾಗಿದೆ. ಇದೆಲ್ಲ ಹಾಗಾಗಿ ಇದೆ. ಇಲ್ಲೊಂದಷ್ಟು ಡ್ರಮ್ಗಳು, ವೈರ್ಗಳು ಎಲ್ಲ ಇದ್ದಾವೆ. ಸೊ ನನಗೊಂದು ಪರ್ಸ್ನಲ್ ಸ್ಪೇಸ್ ಬೇಕಾಯಿತು ಅಂತ ಇದನ್ನು ಮಾಡಿಕೊಂಡೆ. ಬಟ್ ಇಲ್ಲಿ ಸೆಕೆ ಹಾಕೊಂಡು ಗುಮ್ತಾ ಇದೆ. ಫ್ಯಾನ್ ಬೇರೆ ಇಲ್ಲ, ಹೆವಿ ಅಂದ್ಕೊಳ್ಳಿ, ಸೈಕು. ಮನೆ ಕೆಳಗಡೆ ಇದೀವಿ, ಒಂದು ಟೇಬಲ್ ತಗೊಂಡ್ಬಂದ್ಬಿಟ್ಟು ಇಲ್ಲೊಂದು ಟೇಬಲ್ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಬಂದ್ಬಿಟ್ಟು ಲೈಕ್ ಫ್ಲಿಪ್ಕಾರ್ಟಲ್ಲಿ ತರಿಸಿರೋದು. ಇದೊಂದು ಕಪ್ಪು ನಂದಲ್ಲ, ಇದು ಬೇರೆಯವ್ರದ್ದು ಗಿಫ್ಟ್ ಕೊಟ್ಟಿರೋದು. ಸೊ ಇದೊಂದು ಇಟ್ಟಿದ್ದೀವಿ ಇಲ್ಲಿ. ಇದೊಂದು ಡಿ ಮಾರ್ಟಲ್ಲಿ ಸಿಕ್ಕಿರೋಂಥ ಒಂದು ಗ್ರೀನ್ ಲೈಕ್ ಮನಿ ಪ್ಲಾಂಟ್ ಅನ್ಸುತ್ತೆ. 30 ರೂಪೀಸ್ಗೆ ಒಂದು ಸಿಗ್ತಾಯಿತ್ತು, ಹಾಕೊಂಡ್ಬಂದ್ಬಿಟ್ಟಿದ್ದೀನಿ. ಸೊ ಇದೊಂದು ಶಾರ್ಟ್ ರೂಮು. ಸೊ ಇಲ್ಲೊಂದು ಅಟ್ಯಾಚ್ ಬಾತ್ರೂಮ್ ಒಂದಿದೆ. ಸೊ ನೋಡ್ಬೋದು. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆಗಿದೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನಗೆ ಅಷ್ಟು ವ್ಲಾಗ್ ಕರೆಕ್ಟಾಗಿ ಮಾಡೋಕ್ಕೆ ಬರ್ತಾ ಇಲ್ಲ, ಲೈಕ್ ಅಷ್ಟು ಪ್ರೊಫೆಷ್ನಲಾಗಿ ಮಾಡೋಕ್ಕೆ ಬರ್ತಾ ಇಲ್ಲ. ಐ ಆಮ್ ಟ್ರೈಂಗ್ ಮೈ ಲೆವೆಲ್ ಬೆಸ್ಟ್ ಟು ಡೂ ಇಟ್. ಕನ್ನಡ ಮಾತಾಡ್ತಾ ಪೇಚೆ ಮಾಡ್ಕೊಬೇಡಿ, ಕನ್ನಡ ಮಾತಾಡ್ತಾ ಇದ್ದೀನಿ. ಬಟ್ ಡೈಲಿ ಇಂಗ್ಲೀಷ್ ಮಾತಾಡಿ ಸ್ವಲ್ಪ ಇಂಗ್ಲೀಷು ಹಾಗಾಗಿ ಬರ್ತಾ ಇರುತ್ತೆ. ಸೊ ವೆಯ್ಟ್ ಫಾರ್ ದ ನೆಕ್ಸ್ಟ್ ವೀಡಿಯೋ. ಬಾಯ್. ಹೈ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಬೆಳಗ್ಗೆ ಇದ್ದೆ, ಮೋಟ್ರ್ ಆನ್ ಮಾಡೋಣ ಅಂತ ಹೋದ. ಅಡಿಕೆ ಗಿಡಕ್ಕೆ ನೀರು ಬಿಡಬೇಕಾಯ್ತು ಅಂತ ನೋಡ್ರೆ ಕರೆಂಟೇ ಇಲ್ಲ. ಇವಾಗ ಮನೆಗೆ ಹೋಗ್ತಾಯಿದ್ದೀನಿ. ಇವಾಗ ಮೋಟ್ರ್ ಆನ್ ಮಾಡೋಣ ಅಂತ ಹೋಗ್ತಾಯಿದ್ದೀನಿ. ಸಿಂಗಲ್ ಫೇಸ್ ಕರೆಂಟ್ ಕೊಟ್ಟೋನೋ ಕೊಟ್ಟಿಲ್ಲ ಗೊತ್ತಿಲ್ಲ, ನೋಡಬೇಕು. ಈ ನನ್ನ ಮಗ ನಾವು ಕೋತಿಗಳು ಎಲ್ಲ ವೈರೆಲ್ಲ ಕಿದಾಕ್ಬಿಟ್ಟಿರ್ತವೆ. ಏನು ಮಾಡೋಣ, ಇವ್ರದ್ದೊಂದು ಕಾಟ ಆಗ್ಬಿಟ್ಟಿದೆ. ಮಳೆ ಬರೋ ಥರನೇ ಬಂತು, ಕರೆಂಟೇ ಕೊಟ್ಟಿಲ್ಲ. ಶಿಟ್ ಗೈಸ್, ಇವಾಗ ನಿನ್ನೆ ಮಾವಿನ ಗಿಡದೊಂದು ಕ್ರಾಫ್ಟಿಂಗ್ ಮಾಡಿದೆ. ನೋಡೋಣ ಅದೇನಾಗಿದೆ ಅಂತ. ಇನ್ನೂ ಸ್ಯಾಪ್ಲಿಂಗ್ಸ್ ಎಲ್ಲ ಇದಾವೆ, ಒಂದಷ್ಟು ಮಾವಿನ ಗಿಡಗಳು. ಇವನ್ನೆಲ್ಲ ಕಿತ್ಬಿಟ್ಟು ಪಾಟಿಂಗ್ ಹಾಕಬೇಕು. ನೋಡ್ಬೇಕು ಅದೇನಾಗಿದೆ ಅಂತ ಗೊತ್ತಿಲ್ಲ. ಗ್ರಾಫ್ಟಿಂಗ್ ಅದು ಸಕ್ಸಸ್ ಆಗುತ್ತಾ ಇಲ್ವಾ 30 ಡೇಸ್ ಆದಮೇಲೆ ಗೊತ್ತಾಗೋದು. ಬಟ್ ಇವಾಗ ಹೋಗ್ಬಿಟ್ಟು ನೋಡಬೇಕು ಅದೇನಾಗಿದೆ ಅಂತ. ಎಲ್ಲ ಫುಲ್ ಕತ್ಲು. ಸೊ ಇದೊಂದು ಗಿಡ ಇದೆ, ಇದನ್ನು ಇವಾಗ ತೆಗೆದುಬಿಟ್ಟು ಪಾಟಿಂಗ್ ಹಾಕೊಬೇಕು.
ಇಲ್ಲೊಂದಿದೆ ರೂಟ್ ಸ್ಟಾಕಿಗೆ. ಈ ಗಿಡನೂ ಸಕ್ಕತ್ತಾಗಿದೆ. ಮತ್ತು ಇಲ್ಲೊಂದು ಗಿಡ ಇದೆ, ಇದು ಗ್ರಾಫ್ಟಿಂಗಿಗೆ ಬಂದಿದೆ. ಮೊನ್ನೆ ಗ್ರಾಫ್ಟಿಂಗ್ ಮಾಡಿರೋಂಥ ಗಿಡ ಬಂದ್ಬಿಟ್ಟು ನೋಡಿ, ಇದು ಏನಿದೆಯಲ್ಲ ಇದು ನೋಡ್ಬೇಕು ಇದೇನಾಗುತ್ತೆ ಅಂತ. ಸ್ವಲ್ಪ ಡ್ರೈ ಆಗಿಬಿಟ್ಟಿದೆ, ಗ್ರಾಫ್ಟಿಂಗ್ ಕಟ್ಟಿದ್ದೀನಿ ನೋಡ್ಬೋದು. ತುಂಬ ಹಳೆ ಗಿಡ ಇದು, ಕಡ್ಡಿ ಹಾಲು ಎಷ್ಟು ಬಲ್ತೋಗಿದೆ ನೋಡಿ. ಇಲ್ಲಿಂದ ಎಲ್ಲ ಫುಲ್ ಕಟ್ಟಾಗಿ ಬಂದ್ಬಿಟ್ಟಿದೆ. ಇದೊಂದು ಮರ ಸುಮ್ಮನೆ ವೇಸ್ಟಾಗಿ ಬಂದಿತ್ತು. ಫುಲ್ ಕಾಡು ಮರ ಥರ ಬಂದಿತ್ತು. ನಾವಾಗ ಉಣೆ ಇರಲಿಲ್ಲ, ಓಟೆ ಬಿದ್ದುಬಿಟ್ಟು ಅದಷ್ಟೇ ಉಟ್ಕೊಂಡಿತ್ತು. ಸೊ ಇವಾಗ ಇದನ್ನು ಕಟ್ ಮಾಡಿ ಬಿಸಾಕಿದ್ದೀನಿ ಮೇಲ್ಗಡೆ. ಇದಕ್ಕೂ ಗ್ರಾಫ್ಟಿಂಗ್ ಕಟ್ಟಬೇಕು. ಮೇಲ್ಗಡೆ ಇಲ್ಲೊಂದು ಚಿಗುರು ಬರ್ತಾಯಿದೆ, ಇಲ್ಲಿ ಒಂದೆರಡು ಚಿಗುರು ಬಂದಿದೆ. ಇದು ಗ್ರಾಫ್ಟಿಂಗ್ ಕಟ್ಟಕ್ಕೆ ಕರೆಕ್ಟಾಗಿದೆ. ನೋಡ್ಬೇಕು ಇದನ್ನು ಏನು ಮಾಡೋದು ಅಂತ. ಇನ್ನೂ ಸ್ವಲ್ಪ ಟೈಮ್ ಬೇಕಿದು ಗ್ರಾಫ್ಟಿಂಗ್ ಬರೋಕ್ಕೆ. ಇನ್ನೂ ಇಲ್ಲೆಲ್ಲ ತುಂಬ ಮರಗಳಿದ್ದಾವೆ, ಇವೆಲ್ಲ ತೆಗಿಸ್ಬೇಕು ಸ್ವಲ್ಪ. ಇಲ್ಲೊಂದು ಚೀಕು ಗಿಡ ಇದೆ, ಸಪೋಟ ಗಿಡ ಇದೆ, ಯಾಕೋ ಕಾಯೇ ಬಿಟ್ಟಿದಲ್ಲ. ಮರ ನೋಡ್ರಿ ಸಖತ್ತಾಗಿದೆ. ಓ ಏನೋ ಹಾರ್ಕೊಡೋಯ್ತು. ಕರ್ಬೇವಿನ ಗಿಡ ಎಲ್ಲೆಲ್ಲೋ ಉಟ್ಕೊಂಡ್ಬಿಟ್ಟಿದ್ದಾವೆ. ಇಲ್ಲೋ ಒಂದಿದೆ ಕರ್ಬೇವಿನ ಗಿಡ. ಈ ಮರ ಇದು ಗ್ರಾಫ್ಟಿಂಗ್ ಮಾಡೋಕ್ಕಾಗಲ್ಲ, ತುಂಬ ದೊಡ್ಡ ಆಗ್ಬಿಟ್ಟಿದೆ ಗಿಡ. ಈ ಒಂದು ಮರ ಲಾಸ್ಟ್ ಒಂದು ತಿಂಗಳು ಮುಂಚೆ ಕಟ್ ಮಾಡಾಕಿದ್ದು. ಇದು ತೋತಾಪುರಿ ಗಿಡ. ಇದು ಫುಲ್ ಗ್ರಾಫ್ಟಿಂಗ್ ಮಾಡೋಣ ಅಂತ ಕಟ್ ಮಾಡಾಕಿದ್ದು. ಬಟ್ ಇವಾಗ ಚಿಗುರು ಚೆನ್ನಾಗಿ ಹೊಡೆದಿದೆ. ಬಟ್ ಪ್ರಾಬ್ಲಮ್ ಏನು ಅಂದರೆ ಸ್ವಲ್ಪ ಎಲ್ಲ ನೀರಿಲ್ಲದೆ ಈ ಥರ ನೋಡೆಲ್ಲ ಎಲೆಗಳೆಲ್ಲ ಸತ್ತೋಗ್ತಾ ಇದ್ದಾವೆ. ಕೊಳೆ ರೋಗದ ಥರ ಆಗಿಬಿಟ್ಟಿದೆ. ಒಂದಷ್ಟು ಚಿಗುರುಗಳೆಲ್ಲ ಸತ್ತೋಗ್ಬಿಟ್ಟಿದ್ದಾವೆ, ಏನೂ ಮಾಡೋಕ್ಕಾಗಲ್ಲ. ಇವಾಗ ಬೇರೆ ಮಳೆ ಇಲ್ಲ, ಜೂನ್ ಜುಲೈ ಆಗೋಯ್ತು. ನೆಕ್ಸ್ಟ್ ಇನ್ನೇನು ಆಗಸ್ಟಲ್ಲಿ ಮಳೆ ಬರುತ್ತಲ್ವ ಡೌಟು. ಸ್ವಲ್ಪ ಇದಕ್ಕೆ ನೀರು ಹಾಕಿದ್ರೆ, ಗೊಬ್ಬರ ಹಾಕಿದ್ರೆ ಚೆನ್ನಾಗಿ ಬರ್ಬೋದು ಅಂದ್ಕೊತೀನಿ. ಮರ ನೋಡೋಕೆ ಹೀಗಿದೆ. ಅದಾದ್ಮೇಲೆ ಬರ್ತಾ ಹಿಂಗೆ ಗಾಡೀಲಿ ಒಂದು ಹಲಸಿನಕಾಯಿ ಸಿಗ್ತದೆ, ತಾಕೊಂಬಂದೆ ರೋಡಲ್ಲಿ. ನಮ್ಮ ತೋಟದಲ್ಲಿ ನಾನು ಎಕ್ಸ್ಪೋಸ್ ಹಿಡ್ಕೊಂಡಿರೋದ್ರಿಂದ ನಡ್ಕೊಂಡೆಲ್ಲ ಓಡಾಡೋಲ್ಲ, ಗಾಡೀಲೇ ಓಡಾಡೋದು ಜಾಸ್ತಿ. ಇದಾಗಿತ್ತು ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದೆ ಒಳ್ಳೊಳ್ಳೆ ವ್ಲಾಗ್ಸ್ ಬರ್ತಾ ಇರುತ್ತೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಾಯಿಸಿ ಇವಾಗ ಮೋಟ್ರ್ ಆನ್ ಮಾಡೋಣ ಅಂತ ಹೋಗ್ತಾಯಿದ್ದೀನಿ. ಸಿಂಗಲ್ ಫೇಸ್ ಕರೆಂಟ್ ಕೊಟ್ಟೋನೋ ಕೊಟ್ಟಿಲ್ವೋ ಗೊತ್ತಿಲ್ಲ, ನೋಡಬೇಕು. ಈ ನಾವು ಕೋತಿಗಳು ಎಲ್ಲ ವೈರೆಲ್ಲ ಕಿದಾಕ್ಬಿಟ್ಟಿರ್ತವೆ. ಏನು ಮಾಡೋಣ, ಇವ್ರದ್ದೊಂದು ಕಾಟ ಆಗ್ಬಿಟ್ಟಿದೆ. ಮಳೆ ಬರೋ ಥರನೇ ಬಂತು, ಕರೆಂಟೇ ಕೊಟ್ಟಿಲ್ಲ. ಶಿಟ್ ಗೈಸ್, ಇವಾಗ ನಿನ್ನೆ ಮಾವಿನ ಗಿಡದ್ದೊಂದು ಗ್ರಾಫ್ಟಿಂಗ್ ಮಾಡಿದೆ. ನೋಡೋಣ ಅದೇನಾಗಿದೆ ಅಂತ. ಇನ್ನೂ ಸ್ಯಾಪ್ಲಿಂಗ್ಸ್ ಎಲ್ಲ ಇದಾವೆ ಒಂದಷ್ಟು ಮಾವಿನ ಗಿಡಗಳು. ಇವನ್ನೆಲ್ಲ ಕಿತ್ಬಿಟ್ಟು ಪಾಟಿಂಗ್ ಹಾಕಬೇಕು. ನೋಡಬೇಕು ಅದೇನಾಗಿದೆ ಅಂತ ಗೊತ್ತಿಲ್ಲ. ಗ್ರಾಫ್ಟಿಂಗ್ ಅದು ಸಕ್ಸಸ್ ಆಗುತ್ತಾ ಇಲ್ವಾ 30 ಡೇಸ್ ಆದಮೇಲೆ ಗೊತ್ತಾಗೋದು. ಬಟ್ ಇವಾಗ ಹೋಗ್ಬಿಟ್ಟು ನೋಡಬೇಕು ಅದೇನಾಗಿದೆ ಅಂತ. ಎಲ್ಲ ಫುಲ್ ಕತ್ಲು. ಸೊ ಇದೊಂದು ಗಿಡ ಇದೆ, ಇದನ್ನು ಇವಾಗ ತೆಗೆದುಬಿಟ್ಟು ಪಾಟಿಂಗ್ ಹಾಕ್ಕೊಬೇಕು. ಇಲ್ಲೊಂದಿದೆ ರೂಟ್ ಸ್ಟಾಕಿಗೆ. ಈ ಗಿಡನೂ ಸಕ್ಕತ್ತಾಗಿದೆ. ಮತ್ತು ಇಲ್ಲೊಂದು ಗಿಡ ಇದೆ, ಇದು ಗ್ರಾಫ್ಟಿಂಗಿಗೆ ಬಂದಿದೆ. ಮೊನ್ನೆ ಗ್ರಾಫ್ಟಿಂಗ್ ಮಾಡಿರೋಂಥ ಗಿಡ ಬಂದ್ಬಿಟ್ಟು ನೋಡಿ, ಇದು ಏನಿದೆಯಲ್ಲ ಇದು ನೋಡ್ಬೇಕು ಇದೇನಾಗುತ್ತೆ ಅಂತ. ಸ್ವಲ್ಪ ಡ್ರೈ ಆಗಿಬಿಟ್ಟಿದೆ, ಗ್ರಾಫ್ಟಿಂಗ್ ಕಟ್ಟಿದ್ದೀನಿ ನೋಡ್ಬೋದು. ತುಂಬ ಹಳೆ ಗಿಡ ಇದು, ಕಡ್ಡಿ ಹಾಲು ಎಷ್ಟು ಬಲ್ತೋಗಿದೆ ನೋಡಿ. ಇಲ್ಲಿಂದ ಎಲ್ಲ ಫುಲ್ ಕಟ್ಟಾಗಿ ಬಂದ್ಬಿಟ್ಟಿದೆ. ಇದೊಂದು ಮರ ಸುಮ್ಮನೆ ವೇಸ್ಟಾಗಿ ಬಂದಿತ್ತು. ಫುಲ್ ಕಾಡು ಮರ ಥರ ಬಂದಿತ್ತು. ನಾವಾಗ ಉಣೆ ಇರಲಿಲ್ಲ, ಓಟೆ ಬಿದ್ದುಬಿಟ್ಟು ಅದಷ್ಟೇ ಉಟ್ಕೊಂಡಿತ್ತು. ಸೊ ಇವಾಗ ಇದನ್ನು ಕಟ್ ಮಾಡಿ ಬಿಸಾಕಿದ್ದೀನಿ ಮೇಲ್ಗಡೆ. ಇದಕ್ಕೂ ಗ್ರಾಫ್ಟಿಂಗ್ ಕಟ್ಟಬೇಕು. ಮೇಲ್ಗಡೆ ಇಲ್ಲೊಂದು ಚಿಗುರು ಬರ್ತಾಯಿದೆ, ಇಲ್ಲಿ ಒಂದೆರಡು ಚಿಗುರು ಬಂದಿದೆ. ಇದು ಗ್ರಾಫ್ಟಿಂಗ್ ಕಟ್ಟಕ್ಕೆ ಕರೆಕ್ಟಾಗಿದೆ. ನೋಡ್ಬೇಕು ಇದನ್ನು ಏನು ಮಾಡೋದು ಅಂತ. ಇನ್ನೂ ಸ್ವಲ್ಪ ಟೈಮ್ ಬೇಕಿದು ಗ್ರಾಫ್ಟಿಂಗ್ ಬರೋಕ್ಕೆ. ಇನ್ನೂ ಇಲ್ಲೆಲ್ಲ ತುಂಬ ಮರಗಳಿದ್ದಾವೆ, ಇವೆಲ್ಲ ತೆಗಿಸ್ಬೇಕು ಸ್ವಲ್ಪ. ಇಲ್ಲೊಂದು ಚೀಕು ಗಿಡ ಇದೆ, ಸಪೋಟ ಗಿಡ ಇದೆ, ಯಾಕೋ ಕಾಯೇ ಬಿಟ್ಟಿದಲ್ಲ. ಮರ ನೋಡ್ರಿ ಸಖತ್ತಾಗಿದೆ. ಓ ಏನೋ ಹಾರ್ಕೊಡೋಯ್ತು. ಕರ್ಬೇವಿನ ಗಿಡ ಎಲ್ಲೆಲ್ಲೋ ಉಟ್ಕೊಂಡ್ಬಿಟ್ಟಿದ್ದಾವೆ. ಇಲ್ಲೋ ಒಂದಿದೆ ಕರ್ಬೇವಿನ ಗಿಡ. ಈ ಮರ ಇದು ಗ್ರಾಫ್ಟಿಂಗ್ ಮಾಡೋಕ್ಕಾಗಲ್ಲ, ತುಂಬ ದೊಡ್ಡ ಆಗ್ಬಿಟ್ಟಿದೆ ಗಿಡ.
ಇದಾಗಿತ್ತು ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದೆ ಒಳ್ಳೊಳ್ಳೆ ವ್ಲಾಗ್ಸ್ ಬರ್ತಾ ಇರುತ್ತೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.